ಎಂಬಿಬಿಎಸ್ ನೀಟ್ ಪರೀಕ್ಷೆಯಲ್ಲಿ ಪಾಸಾಗಿ ಎಂಬಿಬಿಎಸ್ ಸೀಟ್ ಪಡೆದ ಮೋರಗೆರೆ ಗ್ರಾಮದ ದಲಿತ ಬಡ ವಿದ್ಯಾರ್ಥಿನಿ ದುರ್ಗಮ್ಮ ಉತ್ತಂಗಿಯವರ ಎಂಬಿಬಿಎಸ್ ಶಿಕ್ಷಣ ವೆಚ್ಚಕ್ಕಾಗಿ ಆರ್ಥಿಕ ನೆರವಿಗೆ ಧಾವಿಸಿದ ಹಿರಿಯ ನಾಗರಿಕರ ಸಂಘ. ಎಸ್ ವೀಕ್ಷಕರೇ, ಈ ಹಿಂದೆ ಮಾದಿಗ ಸಮುದಾಯದ ಬಡ ವಿದ್ಯಾರ್ಥಿನಿಯ ಎಂಬಿಬಿಎಸ್ ಶಿಕ್ಷಣದ ನೆರವಿಗಾಗಿ ವರದಿ ಮಾಡಿದ ಗರುಡ ನ್ಯೂಸ್ ಕರ್ನಾಟಕದ ಪ್ರತಿಫಲವಾಗಿ ಮೋರಗೆರೆ ಗ್ರಾಮದ ಹಿರಿಯ ನಾಗರಿಕರ ಸಂಘವು ಆರ್ಥಿಕ ಸಹಾಯ ಕೊಡೋದ್ರ ಮೂಲಕ ನಾವು ಕೂಡ ನಿಮ್ಮ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಸಹಾಯ ಸಹಕಾರ ಕೊಡ್ತೀವಿ ಎಂಬ ಸಂದೇಶದ ಮೂಲಕ ನೆರವಿಗೆ ಧಾವಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕ ಸಂಘದ ವತಿಯಿಂದ ಅಧ್ಯಕ್ಷರು ಆದ ಹಿರೇಗೌಡ್ರ ಬೆಟ್ಟನಗೌಡ ಅವರು ವಿದ್ಯಾರ್ಥಿನಿಗೆ ಆರ್ಥಿಕ ಸಹಾಯದ ಮೊತ್ತದ ಕವರ್ ನೀಡಿ ಮಾತನಾಡಿ, ಈ ಮಗುವಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿನ ಒಳ ಮೀಸಲಾತಿಯ ಪ್ರತಿಫಲವಾಗಿ ವೈದ್ಯಕೀಯ ಸೀಟು ದೊರಕಿದ್ದು, ಈ ಮಗುವಿನ ಶಿಕ್ಷಣಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳು ಬಹಳ ಇದೆ. ಆ ನಿಟ್ಟಿನಲ್ಲಿ ಬಡ ಕುಟುಂಬಕ್ಕೆ ಸಹಾಯ ಮಾಡುವವರು ಹೆಚ್ಚಾಗಲಿ. ಹಾಗೆಯೇ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಆದ ನಂತರ ಸರ್ಕಾರಿ ಸೇವೆಗಳಲ್ಲಿ ಯಾವುದೇ ಹಣ ಆಮಿಷಕ್ಕೆ ಒಳಗಾಗದೆ ಉಚಿತವಾದ ಚಿಕಿತ್ಸೆಯನ್ನು ಕೊಡುವಂತೆ ವಿದ್ಯಾರ್ಥಿನಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕ ಸಂಘದ ಅಧ್ಯಕ್ಷರು ಆದ ಬೆಟ್ಟನಗೌಡ, ಉಪಾಧ್ಯಕ್ಷರು ಆದ ಕ್ಯಾದಿಗಿಹಳ್ಳಿ ರಾಮಣ್ಣ, ಕಾರ್ಯದರ್ಶಿಗಳು ಆದ ಮಲ್ಲಾಡ ಬಸವನಗೌಡ, ಖಜಾಂಚಿಗಳು ಆದ ಬಾವಿ ಬಾಬು ರಾಜೇಂದ್ರ ಅವರು ಸೇರಿ ಸಂಘದ ಹಲವಾರು ಪದಾಧಿಕಾರಿಗಳು, ಹಿರಿಯರು ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ಅಂಜನಪ್ಪ ಪೂಜಾರ್, ಗರುಡ ನ್ಯೂಸ್. ಒಡನಾಡಿಗಳೇ ಹಾಗೂ ದುರ್ಗಮ್ಮನ ಪೋಷಕರೇ, ಇವತ್ತು ನಮಗೂ ಕೂಡ ಒಂದಿನ ಸಂಭ್ರಮದ ದಿನ ಅಂತ ನಮಗೂ ಕೂಡ ಅನಿಸ್ತಾ ಇದೆ ಇವತ್ತು. ಯಾಕಂದರೆ ಈ ಒಳ ಮೀಸಲಾತಿನೇ ಆಕೆಗೆ ಈ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಅಂಶ ಅಲ್ಲ, ಅದಕ್ಕೆ ಪೂರಕ ಅಂಶಗಳು ಭಾಳ ಇದ್ದಾವೆ. ಇನ್ನು ಮೂಲ ಬೇರು ಎಲ್ಲೈತಿ, ನಮ್ಮ ರಾಷ್ಟ್ರದ ಸಂವಿಧಾನ ಮೂಲ ಬೇರು. ಆ ಸಂವಿಧಾನದ ಕೆಳಗಡೆ ಬರ್ತಕ್ಕಂಥ ಮೀಸಲಾತಿಗಳಲ್ಲಿ ಮತ್ತೆ ಹೋರಾಟ ಮಾಡಿ ತಾವು ಒಳ ಮೀಸಲಾತಿ ತಗೊಂಡಿರಿ. ಅದರ ಪ್ರತಿಫಲನೂ ನಮ್ಮವರೇ ದುರ್ಗಮ್ಮವ್ರಿಗೆ ಸಿಕ್ಕಿದ್ರು ಭಾಳ ಸಂತೋಷ. ಆನಂತರ ಅವರಿಗೆ ಇನ್ನೂ ಪೂರಕವಾದ ಸ್ಥಾನಮಾನಕ್ಕೆ ಇನ್ನೂ ಪೂರಕವಾದ ಅಂಶಗಳು ಭಾಳ ಇದ್ದಾವೆ. ಅವರ ತಂದೆ ತಾಯಿ ಶ್ರಮ ಇದೆ, ಸಮಾಜದ ಒಂದು ಕೊಡುಗೆ ಐತಿ. ಅಂಬೇಡ್ಕರ್ ಅಂತ ಮುಖ್ಯಸ್ಥರು, ರಾಷ್ಟ್ರದ ನಮ್ಮ ಮುಖ್ಯಸ್ಥರುಗಳು, ಮುತ್ಸದ್ದಿಗಳು ಏನು ಒಂದು ಸಂವಿಧಾನ ಮಾಡಿದ್ರು, ಆ ಸಂವಿಧಾನ ಕಾರಣ ಇದೆ, ಹಾಗೂ ಸಮಾಜದ ಕೊಡುಗೆನೇ ಇದೆ. ಅವರು ಇವತ್ತು ಬೆಳಿಬೇಕು ಅನ್ನೋದಾದರೆ ಅದಕ್ಕೆ ಪೂರಕವಾದ ಅಂಶಗಳು ಸಾಕಷ್ಟಿದಾವೆ. ಅದು ಇವತ್ತು ಪ್ರಪ್ರಥಮವಾಗಿ ನಮ್ಮೂರಲ್ಲಿ ನಮ್ಮವರೇ ಆದಂಥವ್ರಿಗೆ ಆ ಮೀಸಲಾತಿ ಒಂದು ಅನುಕೂಲ ಆಗಿರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಭಾಳ ಸಂತೋಷ. ಆಮೇಲೆ ನಾವು ಸ್ವಲ್ಪ ಸನ್ಮಾನದ ನಂತರ ಅಲ್ಪ ಕಾಣಿಕೆ, ನಾವು ಬರೀ ಸನ್ಮಾನ ಶಾಲು ಹಚ್ಚೋದ್ರೆ ಆಕೆ ಮುಂದಿದ್ದು ಎಜುಕೇಷನ್ನಿನ ಪ್ರಶ್ನೆ ಇದೆ ಅಂತ ನಮಗೆ ಸಾಧ್ಯ ಇದ್ದಷ್ಟನ್ನು ನಾವು ನಮ್ಮ ಅಲ್ಪ ಕಾಣಿಕೆ, ಅದು ನಾವು ಕೊಡ್ತಕ್ಕಂಥ ಕಾಣಿಕೆ ಆಕೆ ಇನ್ನೂ ಗುರಿ ಮುಟ್ಟಲ್ಲಿವರೆಗೂ ಸಮುದ್ರದಲ್ಲಿ ಒಂದು ಬೊಗಸಿ ನೀರಿಷ್ಟು ಎಷ್ಟೋ ಅಷ್ಟು ನಮ್ಮ ಕಾಣಿಕೆ. ಅದು ದಯಮಾಡಿ ಆ ಕಾಣಿಕೆ ಹೆಚ್ಚು ಕಮ್ಮಿ ಅಂತ ಅಲ್ಲ, ಅದನ್ನು ಉದ್ದೇಶ ಏನು ಅಂದರೆ ಆ ದುರ್ಗಮ್ಮನ ಬೆಂಬಲಕ್ಕೆ ಮುಂದೆ ನಾವು ಇದ್ದೀವಿ ಅಂತಕ್ಕಂಥ ಒಂದು ಖಾತ್ರಿ ಮಾಡ್ತಕ್ಕಂಥ ಕಾಣಿಕೆ. ಅದಕ್ಕೆ ಈಗ ದುರ್ಗಮ್ಮನಲ್ಲಿ ನಮ್ಮದು ವಿನಂತಿ ಏನಂದ್ರೆ, ಈಗ ನಾವು ವಿನಂತಿ ಮಾಡ್ತೀವಿ ಮುಂದೆ ಹೋಗೋದಕ್ಕಿಂತ ಮೊದಲು ಆಗ್ತಾಳೆ, ಒಳ್ಳೆ ಡಾಕ್ಟರ್ ಆಗ್ಬೋದು, ಹೆಸರುವಾಸಿ ಡಾಕ್ಟರ್ ಆಗ್ತಾಳೆ. ಈಗ ಹೆಂಗಾಕಿ ಮೀಸಲಾತಿ ತಗೊಂಡಾಳೆ, ಆ ಮೀಸಲಾತಿ ಜನರನ್ನು ಕೂಡ ₹1 ತಗೊಳ್ದಂಗೆ ಒಳ್ಳೆ ಡಾಕ್ಟರ್ ಆದಾಗ ಅವ್ರು ಎಲ್ಲರಿಗೂ
ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಬೇಕು ಅವರು. ಇದು ನನ್ನ ಪ್ರಮುಖವಾಗಿ ದುರ್ಗಮ್ನಲ್ಲಿ ಇರ್ತಕ್ಕಂಥ ನನ್ನ ಬೇಡಿಕೆ. ಅದಕ್ಕೆ ಈಗ ನಮ್ಮ ಸಂತೋಷಕ್ಕೆ ನಮ್ಮೂರಿಗೆ ಬಂದಿರತಕ್ಕಂಥ ನಾನು ಗುತ್ತಂಗಿಯರು ಅಂತ ಬಂದಾಗ ನಮ್ಮೂರು ಕೇರೋ ಗುತ್ತಂಗಿಯರು ಯಾರು ಇಲ್ಲ ಅಂತ ಯಾಕಂದ್ರೆ ಇವ್ರದ್ದು ನನಗೆ ಮಾಹಿತಿ ಇಲ್ಲ. ಅದು ಕೂಡ ನಮ್ಮ ಬಣಕಾರನ ಸಂಬಂಧಿಕರ ಅಂದಾಗ ಮತ್ತಷ್ಟು ಸಂತೋಷ ಆಗೈತೆ ನಮಗೆ. ಅದಕ್ಕೆ ಈಗ ಅವ್ರಿಗೆ ಸನ್ಮಾನ ಮಾಡ್ತಾ ನಮ್ಮ ಅಲ್ಪ ಕಾಣಿಕೆಯನ್ನು ಸಲ್ಲಿಸ್ತೀವಿ. ಅವ್ರು ಅದನ್ನು ದೊಡ್ಡದು ಮಾಡಿ ಮುಂದೆ ಕೂಡ ಯಾವುದೇ ಆಮಿಷಕ್ಕೆ ಒಳಗಾಗದಾಗೆ, ಯಾವುದೇ ಒಂದು ಆಡಂಬರಕ್ಕೆ ಒಳಗಾಗದ ಹಾಗೆ ಒಂದು ಪ್ರಸಿದ್ಧಿ ಡಾಕ್ಟರ್ ಆಗಬೇಕು ಅಂತ ನಮ್ಮೆಲ್ಲ ಹಿರಿಯ ನಾಗರಿಕರ ಆಶೀರ್ವಾದಕ್ಕೆ